ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆದರ್ಶ ವಿದ್ಯಾಲಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನನ್ನ ಒಂದು ಚಾನಲ್ನಲ್ಲಿ ನಾನು ವಿಡಿಯೋಗಳನ್ನು ಮಾಡಿ ಮಾಹಿತಿಗಳನ್ನು ನಿಮಗೆ ನೀಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ಮಾಹಿತಿಗಳು ಸುಲಭವಾಗಿ ತಲುಪ್ತವೆ. ಮತ್ತು ಅದೇ ರೀತಿಯಾಗಿ ಮೊದಲನೇ ಸುತ್ತಿದ ಸೀಟು ಹಂಚಿಕೆ, ಎರಡನೇ ಸುತ್ತಿನ ಸೀಟು ಹಂಚಿಕೆ, ಮೂರನೇ ಸುತ್ತಿನ ಸೀಟು ಹಂಚಿಕೆಗಳ ಮಾಹಿತಿಯನ್ನು ಕೂಡ ನಾನು ಕ್ರಮವಾಗಿ ವಿಡಿಯೋಗಳ ಮುಖಾಂತರ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಬರ್ತಾ ಇದ್ದೀನಿ. ಕೊನೆಯ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಏಪ್ರಿಲ್ 10ನೇ ತಾರೀಕಿಗೆ ಏನಪ್ಪ ಅಂದರೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿ ಬಿಡುಗಡೆ ಆಗುತ್ತದೆ ಎನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ನಾನು ಹೇಳಿದ್ದೆ. ಹೌದಾ? ನಾವು ಕೂಡ ಎಲ್ಲ ಪಾಲಕರು ಅಥವಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಅಂಕಪಟ್ಟಿ ಬಿಡುಗಡೆ ಆಗುತ್ತದೆ, ನಮಗೆ ಎಷ್ಟು ಅಂಕ ಬಿದ್ದಿದೆ ಅನ್ನೋ ನೋಡುವ ಒಂದು ಕಾತುರದಲ್ಲಿ ಇದ್ರಿ. ನಾವು ಕೂಡ ಅದೇ ಒಂದು ಕಾತುರದಲ್ಲಿ ನಿಮಗೆ ಆ ಒಂದು ವಿಷಯವನ್ನು ತಿಳಿಸುವ ಆತುರದಲ್ಲಿದ್ವಿ. ಆದರೆ ಇವತ್ತು ಬಿಡುಗಡೆ ಆಗಬೇಕಾಗಿದ್ದ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಅಂಕಪಟ್ಟಿ ಇಲ್ಲಿ ನೀವು ಅಧಿಸೂಚನೆಯಲ್ಲಿ ನೋಡಿದಂತೆ ನಾನು ಈಗಾಗಲೇ ಎಲ್ಲ ಪಾಲಕರಿಗೂ ತಿಳಿಸಿದಂತೆ ಇಲ್ಲಿ ನೋಡ್ರಿ, ಏಪ್ರಿಲ್ 10ನೇ ತಾರೀಕಿಗೆ ಬಿಡುಗಡೆ ಆಗಬೇಕಾಗಿದ್ದ ಒಂದು ಆದರ್ಶ ವಿದ್ಯಾಲಯ ಒಂದು ಪ್ರವೇಶ ಪರೀಕ್ಷೆಯ ಅಂಕಪಟ್ಟಿ ನನಗೆ ಕಮೆಂಟ್ಗಳ ಮುಖಾಂತರನೂ ಕೂಡ ನೀವು ನನಗೆ ಕೇಳ್ತಾ ಇದ್ರಿ, ಸರ್ ಲಿಂಕನ್ನು ಶೇರ್ ಮಾಡಿರಿ, ನಮಗೆ ಅಂಕಪಟ್ಟಿ ವೆಬ್ಸೈಟ್ನಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಲಿಂಕ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಎಲ್ಲ ಪಾಲಕರು ನಮಗೆ ಕೇಳ್ತಾ ಇದ್ರಿ. ಆದರೆ ಹಂಗಿದ್ರೆ ರಿಸಲ್ಟ್ ಯಾವಾಗ ಬರ್ತಿದೆ ಅನ್ನುವಂಥ ಗೊಂದಲ ಎಲ್ಲ ಪಾಲಕರಲ್ಲಿ ಅಥವಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ಒಂದು ಗೊಂದಲ ಇದೆ. ಈ ಒಂದು ಗೊಂದಲಕ್ಕೆ ನಾವು ಕೂಡ ಎಲ್ಲ ಮೂಲಗಳನ್ನು ವಿಚಾರಣೆಗಳನ್ನು ನಾವು ಕೂಡ ಮಾಡಿದ್ವಿ. ಆದರೆ ಏನಪ್ಪ ಅಂತಂದರೆ ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದಂತ ನೀವು ನೋಡೋದಾದರೆ ನಾಳೆ ಅಥವಾ ನಾಡಿದ್ದು, ಅಂದರೆ ಯಾವುದೇ ಒಂದು ತಾಂತ್ರಿಕ ದೋಷದಿಂದಾಗಿ ಇವತ್ತು ಬಿಡುಗಡೆ ಆಗಬೇಕಾದಂಥ ಒಂದು ರಿಸಲ್ಟ್ ನಾಳೆ ಅಥವಾ ಸೋಮವಾರದಂದು ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬಂದಿದೆ. ಎಲ್ಲ ಪಾಲಕರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಿಮಗೆ ನನಗೆ ಏನಾದರೂ ಮಾಹಿತಿ ದೊರಕಿದರೆ ಅಥವಾ ಈ ಒಂದು ರಿಸಲ್ಟ್ ಬಿಡುಗಡೆ ಆದರೆ ನಿಮಗೆ ತಕ್ಷಣವೇ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಲುಪಿಸುವಂಥ ಸಾಧ್ಯತೆಯನ್ನು ಮಾಡ್ತೀನಿ. ಮತ್ತು ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಿಮ್ಮ ಮಗುವಿನ ಮಾರ್ಕ್ಸ್ಗಳನ್ನು ಅಥವಾ ಅಂಕಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋವನ್ನು ಮಾಡಿ ಹಾಕ್ತೀನಿ. ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ತಾವು ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿರಿ. ಮತ್ತು ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆ ಒಂದು ರಿಸಲ್ಟ್ನ ಲಿಂಕನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ, ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು. ಯಾರ್ಯಾರು ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದೀರಿ ಮತ್ತು ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಶೇರ್ ಮಾಡಿರಿ. ಮತ್ತು ಅದೇ ರೀತಿಯಾಗಿ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಅಥವಾ ಸಂಡೇ ದಿನ ರಜೆ ಇರುವ ಒಂದು ಕಾರಣದಿಂದಾಗಿ ನಾಳೆ ಶನಿವಾರ ಅಥವಾ ಸೋಮವಾರ ದಿನದಂದು ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಮಾಹಿತಿ ತಮಗೆಲ್ಲರಿಗೂ ತಲುಪಿದೆ ಅನ್ಕೋತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.